ಸ್ವರ್ಗಕ್ಕೆ ಹೋಗೋ ಥರನೇ ಇತ್ತು. ನಾವು ಐ ಮೀನ್ ಎಮಿರೇಟ್ಸ್ ಪ್ಯಾಲೇಸ್. ಎಲ್ಲ ಸೆಲೆಬ್ರಿಟೀಸ್ ಬರೋರೆಲ್ಲ ಇಲ್ಲೇ ಇರ್ತಾರೆ ಅನ್ಸುತ್ತೆ. ಇಲ್ಲಿ ಎಂಟ್ರಿ ಫೀ ಬಂದುಬಿಟ್ಟು 75 ದಿರಮ್ಸ್ ಇರುತ್ತೆ. ಗೂಗಲಲ್ಲಿ ನೋಡಿದಿರೋ ಪ್ರಕಾರ ದೇ ಆರ್ ರಿಯಲಿ ಬ್ಯೂಟಿಫುಲ್. ಇಲ್ಲೇನಂದರೆ ಒಂದು ಆಮ್ಲೆಟ್ ಬಂದ್ಬಿಟ್ಟು 50 ದಿರಮ್ಸ್. ಅಂದರೆ ಐ ವಾಂಟೆಡ್ ಲೈಕ್ ಅ ಪ್ಯೂರ್ ವೆಜ್ ಥಾಲಿ. ಹಾಗಾಗಿ ಇವಾಗ ಐ ಆಮ್ ಗೋಯಿಂಗ್ ಟು ಪೂಲ್. Hello everyone. So welcome to second day in Abu Dhabi. ಓಕೆ, ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಎಲ್ಲಿಗೂ ಹೋಗ್ತಾ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಬಿಸಿಲು ಕಮ್ಮಿ ಆಗೋವರೆಗೂ ನಾನು ಎಲ್ಲಿಗೂ ಹೋಗಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಬಟ್ ಪೂಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಸ್ವಿಮ್ ಮಾಡ್ತೀನಿ. ಸ್ವಿಮ್ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಒಂದು 3-4 o'clock ಆ ಟೈಮಲ್ಲಿ ಕೆಲವೊಂದು ಪ್ಲೇಸಸ್ ಇದೆ ಇಲ್ಲಿ ಅರೌಂಡಲ್ಲಿ ನಾನು ನೋಡಿರೋ ಪ್ರಕಾರ. ಸೊ ಒಂದು ಕೆಲವೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಎಸ್, ಫುಡ್ ನೀವು ನಿಜವಾಗ್ಲೂ ಹೇಳ್ತೀನಿ, ಅಬುದಾಬಿಗೆ ಅಥವಾ ದುಬೈಗೆ ಬಂದರೆ ಒಂದು ಬಿಟ್ಟು 2 ಪ್ಲೇಸಲ್ಲಿ ಚೆಕ್ ಮಾಡಿ. ಓಕೆ, ಡೋಂಟ್ ಗೋ ಬೈ ಲೈಕ್ ವೇರ್ ಎವರ್ ಯು ಗೈಸ್ ಗೋಯಿಂಗ್. ತುಂಬ ಎಕ್ಸ್ಪೆನ್ಸಿವ್ ಇದೆ. ನಾವು ಇಂಡಿಯನ್ಸ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಎವ್ರಿ ಮನಿ ವಿ ವಿಲ್ ಕನ್ವರ್ಟ್ ಆ್ಯಂಡ್ ವಿ ವಿಲ್ ಸಿ ಅಲ್ವಾ. ಇಲ್ಲೇನಂದರೆ ಒಂದು ಆಮ್ಲೆಟ್ ಬಂದುಬಿಟ್ಟು 50 ದಿರಮ್ಸ್. ಅಂದರೆ 100 ದಿರಮ್ಸಕ್ಕೆ 2500 ಅಂದ್ಕೊಂಡ್ರೆ ಒಂದು ಆಮ್ಲೆಟ್ ಅವ್ರ ಒಂದು ಎಗ್ ಏನೇ ಇದ್ದರೂ ಕೂಡ 50 ದಿರಮ್ಸ್ ಅಂದರೆ ಆಲ್ಮೋಸ್ಟ್ 1300 rupees. Seriously, if you guys are coming here, must try kunafa. A few moments later. ಸೊ ಗಾಯ್ಸ್, ಮಾರ್ನಿಂಗ್ ನನಗೆಲ್ಲೂ ಹೋಗಲಿಕ್ಕೆ ಮೂಡಿಲ್ಲ ಅಂತ ಹೇಳಿದೆ. ಬಟ್ ಯುನೋ ಅದು ಒಂಥರ ಇರುತ್ತಲ್ವ ಮನಸ್ಸಲ್ಲಿ, ಅಬುದಾಬಿಗೆಲ್ಲ ಬಂದುಬಿಟ್ಟು ರೂಮಲ್ಲಿ ಕೂತ್ಕೊಳ್ಬೇಕಾ ಅಂತ. ಹಾಗಾಗಿ ಐ ಕೈಂಡ್ ಆಫ್ ಗಾಟ್ ರೆಡಿ. ಬಿಸಿಲಿದ್ರು ಇರಲಿ ಅಂತ ಅಂದ್ಕೊಂಡು ಇನ್ನೇನು ರೆಡಿ ಆದೆ. So there are a few places here nearby, Emirates Palace and Etihad Towers, and there is one more place which I am going now. So I don't know how to pronounce Qasr Al Watan. I think that is the one palace. That is also palace, right? Yeah. So that is also one of the palace. So ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಲೆಟ್ಸ್ ಸಿ ಹೇಗಿರುತ್ತೆ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆನ್ಲೈನಲ್ಲಿ ಗೂಗಲಲ್ಲಿ ನೋಡಿದಿರೋ ಪ್ರಕಾರ ದೇ ಆರ್ ರಿಯಲಿ ಬ್ಯೂಟಿಫುಲ್. ಲೆಟ್ಸ್ ಎಕ್ಸ್ಪ್ಲೋರ್. ನಾನು ಫಸ್ಟ್ ಪ್ಲೇಸ್ ಹೋಗಿದ್ದು ಕಾಸರ್ ಅಲ್ ವತನ್ ಪ್ಯಾಲೇಸ್ಗೆ. ಫಸ್ಟ್ ಒಳಗಡೆ ಬಿಡಬೇಕಾದ್ರೆ ತುಂಬ ಅಂದರೆ ತುಂಬ ಚೆಕಿಂಗ್ ಎಲ್ಲ ಆಗುತ್ತೆ, ಬ್ಯಾಗ್ ಚೆಕಿಂಗ್ ಎಲ್ಲ ಆಗುತ್ತೆ. ಆವಾಗ ನಾನು ಮೈಕ್ನ ಕೂಡ ತೊಗೊಂಡ್ಬಿಟ್ರು, ಬಿಕಾಸ್ ಮೈಕ್ಸ್ ಅಲೋ ಇಲ್ಲ ಅಂತ. ಹಾಗೆ ಅಲ್ಲಿ ಎಂಟ್ರಿ ಫೀ ಬಂದುಬಿಟ್ಟು 75 ದಿರಮ್ಸ್ ಇರುತ್ತೆ. ಹಾಗೆ ಡ್ರೆಸ್ ಕೋಡ್ ಕೂಡ ಇರುತ್ತೆ, ಶಾರ್ಟ್ಸ್ ಎಲ್ಲ ಹಾಕೊಳ್ಳೋ ಹಾಗಿಲ್ಲ ಅಲ್ಲಿ ಹೋಗ್ಬೇಕಾದ್ರೆ. ಬ್ಯೂಟಿಫುಲ್ ಪ್ಲೇಸ್, ಸಾಕಾಗಿದೆ ನೋಡಿ. ಒಳಗಡೆ ಹೋದ ತಕ್ಷಣ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ವೈಬಲ್ಲಿ ಒಂದು ಪ್ಯಾಲೇಸ್ ಒಂದು ಆರ್ಕಿಟೆಕ್ಟ್ ಏನಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಹೊರಗಡೆನೇ ತುಂಬ ಹೊತ್ತು ಕಾಲ ಕಳೆದೆ ಆ್ಯಂಡ್ ನನಗೆ ನಾನೇ ವಿಡಿಯೋಸ್ ತೊಗೊಳ್ತಾ ಇದ್ದೆ ಅಲ್ಲಿ. ಆ್ಯಂಡ್ ಒಳಗಡೆ ಹೋದ ತಕ್ಷಣ ಟ್ರಸ್ಟ್ ಮೀ, ಆ ಒಂದು ಎಂಟ್ರೆನ್ಸ್ ಆಗಿರ್ಬೋದು, ಅದೊಂದು ಡೋರ್ ಆಗಿರ್ಬೋದು, ಇಟ್ಸ್ ಕಂಪ್ಲೀಟ್ಲಿ ಒಂಥರ ಏನೋ ಸ್ವರ್ಗಕ್ಕೆ ಹೋಗೋ ಥರನೇ ಇತ್ತು. ಆ್ಯಂಡ್ ಒಳಗಡೆ ಹೋದ್ಮೇಲೆ ನಂಬಲ್ಲ ನೀವು, ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಎವ್ರಿಥಿಂಗ್ ವಾಸ್ ಲೈಕ್ ಒಂದು ಹೆವನ್. ಒಳಗಡೆ ಹೋದಾಗ ಹೇಗಿರುತ್ತೆ ಆ ಥರನೇ ಫೀಲ್ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅದು. ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅನ್ನೋ ಥರನೇ ಇರುತ್ತೆ. 75 ದಿರಮ್ಸ್ ಆರ್ ವರ್ತ್ ಅಂತಲೇ ಹೇಳ್ಬೋದು. ಒಳಗಡೆ ನಮಗೆ ಪ್ರತಿಯೊಂದು ಏರಿಯಾಸ್ನ ಕವರ್ ಮಾಡೋದಕ್ಕೆ ಎಂಟ್ರೆನ್ಸಲ್ಲೇ ನಮಗೆ ಒಂದು ಮ್ಯಾಪನ್ನು ಕೊಟ್ಟಿರ್ತಾರೆ. ಅದ್ರ ಒಳಗಡೆ ಎಲ್ಲ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು, ಎಲ್ಲಿ ಏನೇನೆಲ್ಲ ನೋಡಬಹುದು ಅಂತನೆಲ್ಲ ಹಾಕಿರ್ತಾರೆ. ಹಾಗೆ ಇಲ್ಲಿ ಒಳಗಡೆ ರಾಜರು ಯೂಸ್ ಮಾಡಿರುವಂತಹ ಎಲ್ಲ ವಸ್ತುಗಳಾಗಿರ್ಬೋದು, ಯುದ್ಧಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳಾಗಿರ್ಬೋದು, ಹಾಗೆ ಅವರು ಒಂದು ಪ್ಯಾಲೇಸಲ್ಲಿ ಯೂಸ್ ಮಾಡ್ತಿರೋವಂಥದ್ದೆಲ್ಲ ವಸ್ತುಗಳಾಗಿರ್ಬೋದು, ಎಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ರು. ಅದನ್ನು ಎಲ್ಲ ನೋಡಿಕೊಂಡು ಇನ್ನು ನಾನು ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಊಬರಲ್ಲಿ. ಹಾಗೆ ಊಬರ್ ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ, ನಾನು ಎಮಿರೇಟ್ಸ್ ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತೀರಾ ಅಂತ. ಅವ್ರು ಹ್ಞೂ ಅಂತ ಹೇಳಿದ್ರು. ಸೋ ಸ್ವೀಟ್ ಆಫ್ ಹಿಮ್, ಟ್ರಸ್ಟ್ ಮೀ. ತುಂಬ ಖುಷಿ ಆಯಿತು. ಸೊ ನಾವು ಐ ಮೀನ್ ಎಮಿರೇಟ್ಸ್ ಪ್ಯಾಲೇಸ್ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ.
ಎಮಿರೇಟ್ಸ್ ಪ್ಯಾಲೇಸ್ ಬೇಸಿಕಲಿ ಅದೊಂದು ಹೋಟೆಲು, ತುಂಬ ಅಂದರೆ ತುಂಬ ಲಕ್ಸುರಿ ಹೋಟೆಲ್ ಅದು. ಬಟ್ ಅಲ್ಲಿ ವಿಸಿಟರ್ಸ್ಗೆ ಕೂಡ ಒಂದು ಅಲೋ ಮಾಡ್ತಾರೆ, ಬಟ್ ಅಲ್ಲಿ ಏನು ಎಂಟ್ರೆನ್ಸ್ ಫೀ ಆ ಥರ ಅಂತ ಏನೂ ಇಲ್ಲ. ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಆ್ಯಂಡ್ ವಿಸಿಟ್ ದ್ಯಾಟ್ ಎಮಿರೇಟ್ಸ್ ಪ್ಯಾಲೇಸ್. ನಿಜವಾಗ್ಲೂ ನೋಡಿದ್ರೆ ನಾವೆಲ್ಲ ಯಾವಾಗ ಇಂಥ ಒಂದು ಹೋಟೆಲಲ್ಲಿ ಇರ್ತೀವೋ ಅಂತ ಅನ್ನಿಸ್ಬಿಡುತ್ತೆ. ದಿಸ್ ಇಸ್ ಎಮಿರೇಟ್ಸ್ ಪ್ಯಾಲೇಸ್. ಬಟ್ ಒಳಗಡೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿದ್ರೇ ಮೈ ಜುಮ್ ಅನ್ನೋ ಥರ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್, ವೆರಿ ವೆರಿ ಬ್ಯೂಟಿಫುಲ್. ಐ ಥಿಂಕ್ ಪಕ್ಕ ಎಲ್ಲ ಸೆಲೆಬ್ರಿಟೀಸ್ ಬರೋರೆಲ್ಲ ಇಲ್ಲೇ ಇರ್ತಾರೆ ಅನ್ಸುತ್ತೆ. ಡ್ಯಾಮ್ ಶೋರ್. ಲುಕ್ ಅಟ್ ದಿಸ್ ಗೈಸ್, ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತಾರೋ ಏನೋ ಗೊತ್ತಾಗಲ್ಲ. ವೆರಿ ಸಖತ್ತಾಗಿದೆ ಮಾತ್ರ. ಆಲ್ಮೋಸ್ಟ್ ಎಮಿರೇಟ್ಸ್ ಪ್ಯಾಲೇಸ್ ಮುಗಿಸ್ಕೊಳ್ಳೋಷ್ಟೇ ಕ್ಯಾಬ್ ಡ್ರೈವರ್ ಆಲ್ರೆಡಿ ಬಂದಿದ್ದರು. ಸೊ ಅವ್ರಿಗೆ ನಾನು ವೆಯ್ಟ್ ಮಾಡು ಅಂತ ಹೇಳಿದ್ದೆ. ಮುಗಿಸ್ಕೊಂಡು ಅದೇ ಕ್ಯಾಬಲ್ಲಿ ಮತ್ತೆ ರಿಟರ್ನ್ ಹೋದೆ. ಸೊ ಫೈನಲಿ ಐ ಫೌಂಡ್ ಒನ್ ಇಂಡಿಯನ್ ರೆಸ್ಟೋರೆಂಟ್. ಆ್ಯಂಡ್ ಇಲ್ಲಿ ಏನಂದರೆ ಪ್ಯೂರ್ ವೆಜ್ ಎಲ್ಲ ಸಿಗುತ್ತೆ ಆಯಿತಾ, ಏನೂ ನಾನ್ ವೆಜ್ ಇರೋಲ್ಲ, ಏನೂ ಇರೋಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಲೈಕ್ ನನಗೆ ಮೀಲ್ ಬೇಕಿತ್ತು. ನನಗೆ ನಿನ್ನೆಯಿಂದ ಕಾಂಪ್ರಮೈಸ್ ಆಗಿಬಿಟ್ಟು ಯಾವುದು ಸಿಗುತ್ತೆ ಅದು ತಿಂದರೆ ಆಯಿತು ವೆಜ್ಜಲ್ಲಿ ಅನ್ನೋ ಥರ ಇದೆ. ಬಟ್ ಐ ವಾಂಟೆಡ್ ಲೈಕ್ ಅ ಪ್ಯೂರ್ ವೆಜ್ ಥಾಲಿ. ಆ್ಯಂಡ್ ಈ ರೆಸ್ಟೋರೆಂಟ್ ಹೆಸರೇನು ಅಂದರೆ ಮಹಾರಾಣಿ ದಾವತ್ ಇಂಡಿಯನ್ ರೆಸ್ಟೋರೆಂಟ್. ಗೈಸ್ ಟ್ರಸ್ಟ್ ಮೀ, ಟೇಸ್ಟ್ ಇಸ್ ರಿಯಲಿ ಗುಡ್. ನನಗೆ ನಮ್ಮೂರು ಊಟನೇ ಅನ್ನಿಸ್ತಾ ಇದೆ. ಐ ಡೋಂಟ್ ಫೀಲ್ ಮಚ್ ಡಿಫ್ರೆನ್ಸ್. ಆ್ಯಂಡ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್. ಹಲೋ ಗೈಸ್, ಸೊ ಹೊರಗಡೆ ಎಲ್ಲ ಹೋಗಿ ಬಂದೆ. ವಾಟ್ ಇಸ್ ದಿಸ್, ಕೌಸರ್ ಅಲ್ ಬಟಾನ್ ಹೋಗಿದ್ದೆ, ಹಾಗೆ ಎಮಿರೇಟ್ಸ್ ಪ್ಯಾಲೇಸ್ ಕೂಡ ಹೋಗಿದ್ದೆ. ಹಾಗೆ ಊಟ ಮುಗಿಸ್ಕೊಂಡು ರೂಮಿಗೆ ಬಂದೆ. ಐ ವಾಸ್ ಸೂಪರ್ ಟಯರ್ಡ್. ನಾನು ತುಂಬ ಅಂದರೆ ತುಂಬ ಒಂಥರ ಕಾಲೆಲ್ಲ ಎಳೀತಾ ಇತ್ತು. ಸೊ ಬಂದುಬಿಟ್ಟು ಹಾಗೆ ಮಲ್ಗೆ ಬಿಟ್ಟಿದ್ದೆ ನಾನು. ಐ ಕುಡೆಂಟ್ ವೇಕಪ್. ತುಂಬ ಕಾಲು ಬೇರೆ ನೋವಾಗ್ತಾಯಿತ್ತು. ಸೊ ಹಾಗಾಗಿ ಬಂದು ಮಲಗಿಬಿಟ್ಟೆ. ಬಟ್ ತುಂಬ ಹೊತ್ತಾಗೆ ಮಲಗಿರೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇವಾಗ ಐ ಆಮ್ ಗೋಯಿಂಗ್ ಟು ಪೂಲ್. ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ ಬರೋಣ ಅಂತ. ನಂಗೆ ಸ್ವಿಮ್ಮಿಂಗ್ ಬರಲ್ಲ. ಲಾಸ್ಟ್ ಗೋವಾ ವಿಡಿಯೋಲ್ಲಿ ನೀವು ನೋಡಿರ್ತೀರ, ನಾನು ಅಲ್ಲೇ ಕಲ್ತಿದ್ದು, ಅದೇ ಲಾಸ್ಟು. ಅಲ್ಲೇ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಕಲಿತೆ, ಹಾಗೆ ಅಲ್ಲೇ ಬಿಟ್ಟು ಬಂದಿರೋ ಥರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಹೋಗಿ ನೋಡೋಣ ಏನಾದರೂ ನೆನಪಿದೆ ಅಂತ. ಸೊ ಹಾಗೆ ಸ್ವಲ್ಪ ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಐ ಆಮ್ ಗೋಯಿಂಗ್ ಟು ಪೂಲ್. ಆ್ಯಂಡ್ ಐ ಹ್ಯಾಡ್ ಅ ವೆರಿ ನೈಸ್ ಮೀಲ್ ಆಲ್ಸೋ. ನೀವು ನೋಡಿರ್ತೀರಲ್ವ. ಸೊ ತುಂಬ ಒಳ್ಳೆ ಮೀಲ್ ಕೂಡ ತಿನ್ಕೊಂಡೆ ನಾನು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂತಂದರೆ, ಇದು ಇಲ್ಲಿ ಈವ್ನಿಂಗ್, ರಂಜಾನ್ ಈವ್ನಿಂಗ್ ಆಗಿರೋದ್ರಿಂದ ಇಟ್ಸ್ ವೆರಿ ಬ್ಯೂಟಿಫುಲ್. ಹೊರಗಡೆ ಎಲ್ಲ ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಔಟ್ ಟು ನೈಟ್. ಸ್ವಲ್ಪ ಹೊರಗಡೆ ನೋಡೋಣ ಹೇಗಿದೆ ಏನು ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಸಿ, ಆದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಬಟ್ ಹೋಗೋಣ ಅಂತ ಮಾತ್ರ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಈವ್ನಿಂಗ್ ಟೈಮಲ್ಲಿ ನಾನು ಸ್ವಿಮ್ಮಿಂಗ್ಗೆ ಹೋಗಿರೋದ್ರಿಂದ ಅಲ್ಲಿ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ದೆ ಸ್ವಿಮ್ಮಿಂಗ್ನ. ನಾನು ಅಂದ್ಕೊಂಡಿದ್ದೆ ಮರ್ತೋಗ್ಬಿಟ್ಟಿದ್ದೀನೇನೋ, ನನಗೆ ನೆನಪಿರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು 2 ಟ್ರಯಲ್ಗೆ ಅಗೇನ್ ನನಗೆ ಸ್ವಿಮ್ಮಿಂಗ್ ಗೊತ್ತಾಗ್ಬಿಡ್ತು. ಖುಷಿ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಆಲ್ಮೋಸ್ಟ್ 2 to 3 hours ನಾನು ಅಲ್ಲೇ ಇದ್ದೆ. ಅಲ್ಲೇ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು, ಹಾಗೆ ಅಲ್ಲೇ ಸ್ವಲ್ಪ ಫುಡ್ ಕೂಡ ಆರ್ಡ್ರ್ ಮಾಡಿಕೊಂಡು ತಿಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದೆ. ಟೋಟಲಿ ಇಟ್ ವಾಸ್ ರಿಯಲಿ ನೈಸ್. ಇವಾಗ ಎಲ್ಲ ಮುಗೀತು. ಸೊ ನಾವು ಐ ಹ್ಯಾವ್ ಟು ರಿಟರ್ನ್ ಬ್ಯಾಕ್ ಟು ಇಂಡಿಯಾ. ತುಂಬ ಶಾರ್ಟ್ ಆಗಿರೋ ಒಂದು ಟ್ರಿಪ್ ಇದು. ಬಟ್ ಕಂಪೇರ್ ಟು ದುಬೈ, ವಿ ಹ್ಯಾವ್ ಲಾಟ್ ಆಫ್ ಪ್ಲೇಸಸ್ ಟು ಸಿ ಇನ್ ಅಬುದಾಬಿ. ಬಟ್ ನನಗೆ 2 ಡೇಸಲ್ಲಿ ಜಾಸ್ತಿ ಕವರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕವರ್ ಮಾಡಿದ್ದೀನಿ. ನಾವು 2 o'clock ಫ್ಲೈಟ್ ಇರೋದ್ರಿಂದ ಐ ಹ್ಯಾವ್ ಟು ರಶ್. ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಟುಡೇ ಕ್ಲೈಮೇಟ್ ಇಸ್ ವೆರಿ ಬ್ಯೂಟಿಫುಲ್. ಸಕ್ಕತ್ತಾಗಿದೆ ಮಾತ್ರ ಕ್ಲೈಮೇಟ್. ನನಗೆ ಹೆವಿ ಇಷ್ಟ ಆಗೋಯಿತು. ಎನಿವೇಸ್
ಇವತ್ತು ಅಬುದಾಬಿಗೆ ಬಾಯ್ ಬಾಯ್ ಹೇಳುವಂಥ ಸಮಯ. ಲೆಟ್ಸ್ ಸೇ ಬಾಯ್ ಆ್ಯಂಡ್ ಐ ವಿಲ್ ಕ್ಯಾಚ್ ಯು ಗೈಸ್ ಇನ್ ಸಮ್ ಟೈಮ್. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ ನನ್ನ ವೀಡಿಯೋಸ್ಗೆ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.